ಸ್ನೇಹಿತರೆ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ ನೋಡೋಣ. ದಿನಾಂಕ 25/6/2026. ಜಲಾಶಯದ ನೀರಿನ ಮಟ್ಟ 136 ಅಡಿ 7 ಇಂಚು. ನೀರಿನ ಸಂಗ್ರಹ 24.660 TMC. ಒಳಹರಿವು ಅಂದರೆ ಇನ್ಫ್ಲೋ ಬಂದು 211 ಕ್ಯೂಸೆಕ್ಸ್, ಹೊರಹರಿವು ಬಂದು 211 ಕ್ಯೂಸೆಕ್ಸ್. ಬಲದಂಡೆ ಕಾಲುವೆಗೆ ಯಾವುದೇ ತೆರನಾದ ನೀರು ಬಿಡ್ತಿಲ್ಲ. ಎಡದಂಡೆ ಕಾಲುವೆಗೆ 50 ಕ್ಯೂಸೆಕ್ಸನ್ನು ನೀರು ಬಿಟ್ಟಿದ್ದಾರೆ. ಆಮೇಲೆ ರಿವರ್ಸ್ ಲೋಯ್ಸ್ 100 ಕ್ಯೂಸೆಕ್ಸ್. ಆವಿಯಾಗಿರುವ ನೀರಿನ ಲೆಕ್ಕ ಬಂದು 61 ಕ್ಯೂಸೆಕ್ಸ್. ಕಳೆದ ವರ್ಷ ಇದೇ ಟೈಮಲ್ಲಿ ನೀರಿನ ಮಟ್ಟ 155 ಅಡಿ ಆಗಿತ್ತು ಆಲ್ರೆಡಿ. ನೀರಿನ ಸಂಗ್ರಹ ಅಂದರೆ 38.435 TMC ಆಗಿತ್ತು. ಈ ಟೈಮ್ಗೆ ಲಾಸ್ಟ್ ಇನ್ಫ್ಲೋ ಬಂದು 16,039 ಕ್ಯೂಸೆಕ್ಸ್ ಇತ್ತು. ಔಟ್ಫ್ಲೋ ಬಂದು 1,282 ಕ್ಯೂಸೆಕ್ಸ್ ಇತ್ತು. ಈಗ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಗಮನಿಸಿದ್ರೆ ನಾವು ಗಣನೀಯವಾಗಿ ಕಡಿಮೆ ಆಗಿದೆ. ಇದಕ್ಕೆ ಕಾರಣ ಬಂದು ಏನಾಗುತ್ತೆ ಅಂತಂದರೆ ತುಂಬ ಮಳೆ ಕಡಿಮೆ ಆಗಿರೋದು. ಸ್ನೇಹಿತರೆ, ಈಗ ಮಳೆ ವಿಚಾರ ನೋಡೋದಾದರೆ ಈ ಸಲ ಮುಂಗಾರು ಮಳೆ ನಿರೀಕ್ಷೆಗಿಂತ ತುಂಬಾ ಕಡಿಮೆ ಇದೆ. ಹವಾಮಾನ ಇಲಾಖೆ ಹೇಳಿರೋ ಪ್ರಕಾರ ಮುಂಗಾರು ಮಳೆಯನ್ನು ಹೊತ್ತು ತರುವ ಮೋಡಗಳೇ ಇರಲಿಲ್ಲ ಸ್ಯಾಟಲೈಟಿಂದ ನೋಡಿದಾಗ. ಬನ್ನಿ ಇವತ್ತಿನ ರಿಪೋರ್ಟ್ ಪ್ರಕಾರ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗುತ್ತೆ ಏನಾಗುತ್ತೆ ಅಂತ ಒಂದು ಸಲ ಕ್ವಿಕ್ಕಾಗಿ ನೋಡೋಣ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ತೀವ್ರಗೊಂಡಿವೆ. ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸುವ ಸಾಧ್ಯತೆಗಳು ಇರೋದ್ರಿಂದ ಮೀನುಗಾರರು ಎಚ್ಚರಿಕೆಯಿಂದ ಇರಲು ಸೂಚನೆ ಕೊಟ್ಟಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಹ ಸಾಧಾರಣದಿಂದ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಮುಂದೆ ಉತ್ತರ ಒಳನಾಡಿನ ಭಾಗಗಳಲ್ಲಿ ನೋಡೋದಾದರೆ ಮುಂಗಾರು ಸಾಮಾನ್ಯ. ಆದರೆ ಮುಂಬರುವ ದಿನಗಳಲ್ಲಿ ಮಳೆ ಮತ್ತಷ್ಟು ಹೆಚ್ಚಾಗಿ ಇರಲಿದ್ದು, ಪ್ರಮುಖವಾಗಿ ಬೀದರ್, ಬೆಳಗಾವಿ, ಧಾರವಾಡ ಜಿಲ್ಲೆಗಳಲ್ಲಿ ಒಂದೆರಡು ಕಡೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಉಳಿದಂತೆ ಬಾಗಲಕೋಟೆ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇಲ್ಲಿ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತಂದರೆ, ದಕ್ಷಿಣ ಒಳನಾಡಿನ ಭಾಗಗಳಲ್ಲಿ ಸದ್ಯ ಮುಂಗಾರು ತುಂಬ ಕ್ಷೀಣಿಸಿದೆ. ಆದರೂ ಶಿವಮೊಗ್ಗದ ಆಗುಂಬೆ, ಕೊಡಗಿನ ಭಾಗಮಂಡಲ ಮತ್ತು ಚಿಕ್ಕಮಗಳೂರಿನ ಕೊಟ್ಟಿಗೆಹಾರ ಈ ಪರಿಸರದಲ್ಲಿ ಉತ್ತಮ ಮಳೆ ದಾಖಲಾಗುತ್ತಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇರಲಿದ್ದು, ಸಂಜೆ ಅಥವಾ ರಾತ್ರಿಯ ವೇಳೆಗೆ ಹಗುರವಾದ ಮಳೆಯಾಗುವ ಸಾಧ್ಯತೆ ಇದೆ. ನದಿ, ಸಮುದ್ರ ತೀರಗಳಲ್ಲಿ ಇಳಿಯುವಾಗ ಜಾಗರೂಕರಾಗಿ ಇಳಿಯಬೇಕು. ಪ್ರವಾಸಿಗರು ಸುಮ್ಮನೆ ಈ ಜಲಪಾತಗಳು ಅಲ್ಲಿ ಇಲ್ಲಿ ನೋಡೋಕ್ಕೆ ಹೋಗಿರ್ತಾರೆ, ತುಂಬ ಅಜಾಗರೂಕತೆಯಿಂದ ವರ್ತನೆ ಮಾಡ್ತಿರ್ತಾರೆ. ಆ ಥರದ ವರ್ತನೆ ಸರಿಯಲ್ಲ, ನಿಮಗೂ ಸರಿಯಲ್ಲ, ನಿಮ್ಮ ಕುಟುಂಬಕ್ಕೂ ಅದು ತುಂಬ ನಷ್ಟ ಹೆಚ್ಚು ಕಮ್ಮಿ ಆದರೆ. ಓಕೆ ಸ್ನೇಹಿತರೆ, ಇಷ್ಟು ಇವತ್ತಿನ ಮಳೆ ಅಪ್ಡೇಟ್ ಆಗಿತ್ತು. ಮತ್ತು ನಾನು ಡೈಲಿ ಇದೇ ಥರ ನಿಮಗೆ ಅಪ್ಡೇಟ್ಸ್ಗಳನ್ನು ಕೊಡ್ತಿರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.